ಸಿದ್ದೇಗೌಡರು ಹೇಳ್ತಾ ಇದ್ರು ನಮ್ಮ ಸುನಿಯ ಮರಣದ ಬಗ್ಗೆ. ನಮಗೆ ಕಾರ್ಯಕ್ರಮದ ತೊಂದರೆ ಆಗೋದಿಲ್ಲ, ತಬಲಾ ನುಡಿಸ್ಲಿಕ್ಕೆ ಅಣ್ಣ ಇದ್ದಾರೆ, ಇನ್ನೂ ಹುಡುಗರೆಲ್ಲ ಬರ್ತಾರೆ. ಮತ್ತೆ ನಮ್ಮ ಸುನಿ ಸಿಗೋದಿಲ್ಲ ನಮಗೆ. ಅಣ್ಣ ಅವರೇ ನನಗೆ ಪ್ರಾರಂಭದಿಂದ ತಬಲಾ ನುಡಿಸ್ತಿದ್ದದ್ದು. ಅವ್ರಿಗೆ ಯಾವತ್ತಾರ ಒಂದಿನ ರೆಸ್ಟ್ ಬೇಕಾದ್ರೆ ಸುನಿಗೆ ಹೇಳಕ್ ಒಂದಿವ್ರು ಇವರು. ನಾನು ಅವನಿಗೆ ಫೋನ್ ಮಾಡ್ತಿದ್ದೆ. ಅವನು ಮೊದಲೊಂದು ಮಾತು ಹೇಳ್ತಿದ್ದ, ಅಣ್ಣ ಹೇಳಿದ್ರ ನನ್ನ ಕರಿ ಅಂತ. ಅವ್ರು ಇದ್ಕೊಂಡು ನಾನು ಕರಿಬೇಡ ಅಣ್ಣೋ, ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ಟಾರು ಅನ್ನುವ. ಯಾಕೆಂದ್ರೆ ಎಲ್ಲಾ ಕಲಾವಿದ್ರಿಗೂ ಆ ಮನ್ಸು ಬರಲ್ಲ, ಎಲ್ಲಾ ಕಲಾವಿದ್ರಿಗೂ ಆ ಮನ್ಸು ಬರೋದಿಲ್ಲ. ಅದು ದುಃಖ ಏನ್ ನಮಗೆ ಅಂದ್ರೆ, ಎಲ್ಲ ಹೇಳಿದ್ರು ತಬ್ಲಕ್ಕೆ ಏನ್ ತಬ್ಲಕ್ಕೆ ಅಂತ ತೊಂದ್ರೆ ಇಲ್ಲ ಕಣಪ್ಪ, ಹುಡುಗರೆಲ್ಲ ಇದಾರ ಪಾಪ ಬರ್ತಾರೆ. ಆದ್ರೆ ಮತ್ತೊಬ್ಬ ಸುನಿ ನಂಗೆ ಸಿಗೋದಿಲ್ಲಲ್ಲ. ಇಡೀ ನಿಮ್ಮ ಚನ್ನಪಟ್ಟಣ ತಾಲೂಕಿಗೆ ಕಳಸ, ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಆ ಥರ ತಬಲ ನುಡಿಸುವಂತ ಹಿಂದೂಸ್ತಾನಿ ತಬಲ ಪರಿಣಿತರಿಲ್ಲ, ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಅಷ್ಟು ಅದ್ಭುತವಾದ ಕಲಾವಿದ. 33 ವರ್ಷ ಅಕಾಲಿಕವಾಗಿ ಬಿಟ್ಟು ಹೊರಟೋಗ್ಬಿಟ್ಟ. ನಮಗೆ ತುಂಬಾ ಮೊನ್ನೆ ಎಲ್ಲ ಕಾರ್ಯಕ್ರಮ ಒಪ್ಕೊಳಕ್ಕಾಗ್ಲಿಲ್ಲ, ಆಡಕ್ಕಾಗ್ಲಿಲ್ಲ ನನ್ನ ಕೈಲಿ. ಇವತ್ತೇ ಬಂದಿರೋದು ನಾನು. ಯಾಕೆ ಅಂದ್ರೆ ನಾವು ಮನೇಲಿ ಇನ್ನೂ ದುಃಖನೇ, ನಾವ್ ಹಿಂಗ ಆಡೇ ನಮ್ ನೋವು ಮರ್ತ್ಕೋಬೇಕು ನಾವೀಗ. ಸದ್ಯ ನಮ್ಮ ಮೋಟೇಗೌಡರ ಕಡೆಯಿಂದ ಆ ದುಃಖ, ನಮ್ಮ ಮನಸ್ಸಿನ ಭಾರ ಕಡಿಮೆ ಆಗ್ಲಿ ಅನ್ನೋ ಪ್ರಯತ್ನಕ್ಕೆ ಬಂದೆ ನಾನಿವತ್ತು. ಕಾರಣ ಅವ್ರ ಮನೆಯವರಿಗಿಂತ ಜಾಸ್ತಿ ನಮ್ಮ ಜೊತೆಲಿ ಇದ್ದದ್ದು ಅವ್ನು, ನಮ್ಮ ಸುನಿಲ. ಯಾವಾಗ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ದೈತ್ಯ ದೇಹ, ದೊಡ್ಡ ದೇಹ, ಒಂದು ಮಾತು ಮಾತ್ರ ಮಗು ತರ, ಸಣ್ಣ ಸಣ್ಣ ಮಗುವಿನ ಮಾತಂತಾರೆ. ಅತ್ಯಂತ ಯಾತನೆ. ನನಗೆ 2007ನೇ ಇಸ್ವಿನಲ್ಲಿ ನನ್ನ ಮಗು ಕಳ್ಕೊಂಡಾಗ ಎಷ್ಟು ದುಃಖ ಆಗಿತ್ತೋ, ಅದರ 3 ಪಟ್ಟು ದುಃಖ ಇವಾಗ ಆಗ್ಬಿಡುತ್ತೆ ನಮ್ಗೆ. ಯಾಕಪ್ಪ, ಈ ದಿನ ಹೇಳ್ತಿದ್ದೋ, ನಾನು ಹೇಳ್ತಿದ್ನಲ್ಲ, ಮರ್ತು ಬಿಡ್ಬೇಕು ಅಂತ. ಎಷ್ಟು ಕಷ್ಟ ಅಂತ ಈಗ ಮೊನ್ನೆಯಿಂದ ನನಗೆ ಅನುಭವ ಆಗ್ತಾ ಇದೆ. ಎಷ್ಟು ಕಷ್ಟ ಆಗ್ತದೆ ಮರೆಯೋದು ಒಬ್ಬ ವ್ಯಕ್ತಿಯನ್ನ ಅನ್ನೋದು. ಕಾರಣ ಯಾರನ್ನು ಬಿಡೋದಿಲ್ಲ. ಅದು ಹರಿಕತೆ ಮಾಡ್ತೀನಿ, ನನ್ ಬಿಡ್ತದ ಪ್ರಾರಬ್ಧ. ಒಳ್ಳೇದ್ ಮಾಡ್ತಾರೆ ಅಂತ ಅವ್ರು ಬಿಡ್ತದ ಪ್ರಾರಬ್ಧ. ಯಾರನ್ನು ಬಿಡೋದಿಲ್ಲ. ಅದಕ್ಕೆ ನನ್ನ ಸುನಿಗೆ ಇವತ್ತು ನಾವೆಲ್ಲ ಆಡ್ತೀವಿ. ಅವನಿಗೆ ನಾವು ಕೂತಿದ್ರೆ ಬೇಜಾರಾಗ್ತಿತ್ತೇನೋ. ನಾವೆಲ್ಲ ಹಿಂಗೆ ಆಡ್ತೀವಲ್ಲ, ಅವನ ಆತ್ಮಕ್ಕೆ ಸಂತೋಷ ಆಗುತ್ತೆ. ಒಬ್ಬ ಕಲಾವಿದ ಕೂತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾವುದೇ ಕಲಾವಿದ ಪ್ರತಿನಿತ್ಯ ಆಡ್ಬೇಕಂತ ಇಷ್ಟಪಡ್ತಾನೆ, ಪ್ರತಿನಿತ್ಯ ತಬಲ ನುಡಿಸ್ಬೇಕಂತ ಇಷ್ಟಪಡ್ತಾನೆ. ಅದಕ್ಕೆ ನಾವು ಮಾತಾಡ್ಕೊಂಡು ಇಲ್ಲ ಕಾರ್ಯಕ್ರಮ 10 ದಿವಸ ರದ್ದು ಮಾಡಬೇಕು ಅನ್ಕೊಂಡು ಒಂದ್ ಕಡೆ ಒಂದಿನ ಮನೇಲಿ ಕೂತ್ಕೊಳ್ಳೋಕೆ ಆಗ್ಲಿಲ್ಲ ನಮ್ಮ ಕೈಲಿ. ಬರೀ ಅದೇ ನೆನಪು ಬರ್ತಿತ್ತಲ್ಲ, ಅದು ಮರಿಬೇಕೀಗ ನಾವು. ಎಲ್ರಿಗೂ ಹೆಂಗೆ ಹೇಳ್ತಿದ್ದೆ ಹಂಗೆ ನಾನು ಪದ ಆಡಿ ನಾನೇ ಮರಿಬೇಕು ಇವಾಗ. ಮರೆಯೋ ಪ್ರಯತ್ನ ಮಾಡ್ತೀವಿ ನಾವು. ನನ್ನ ಸುನಿ ನಮ್ಮೊಳಗೆ ಯಾವಾಗಲೂ ಇರ್ತಾನೆ, ನಮ್ಮೆಲ್ಲರೊಳಗೂ ಇರ್ತಾನೆ. ಯಾವಾಗಲೂ ಕೂಡ ನನ್ನ ಉಸಿರು ಕಂಠ ಕೊನೆ ತನಕ ಇರ್ತಾನೆ. ಇದೇ ವೇದಿಕೆಯಲ್ಲಿ ನನ್ನ ಪ್ರೀತಿಯ ತಮ್ಮನಿಗೆ, ನನ್ನ ಸಹೋದರನಿಗೆ ನಮ್ಮನ್ನು ಸಲ್ಲಿಸ್ತೀನಿ. ಯಾರೋ ಅನ್ಯತಾ ಭಾವಿಸಬಾರ್ದು. ಅವನ ಬಗ್ಗೆ ಆಡ್ಲಿಲ್ಲಲ್ಲ ಯಾಕೆ ನೀವು ಅಂತ ಕೇಳ್ತಾರೆ ಬಹಳ ಜನ. ಇವತ್ತು ಆಡ್ತೀನಿ ಖಂಡಿತವಾಗಿ. ನಮ್ಮ ಸುನಿಗೊಂದು ನಮ್ಮನ್ನ ಸಲ್ಲಿಸಿ ಕಾರ್ಯಕ್ರಮ ಮುಂದುವರಿಸ್ತೀನಿ. ಈಗ್ಲೂರು ನನಗೆ ಯಾಕೆ ತುಂಬಾ ಸಂತೋಷ ಆಯ್ತಂದ್ರೆ, ಒಂದು ಮಾತು ಹೇಳ್ತೀನಿ. ಎಲ್ಲರೂ ಫೋನ್ ಮಾಡಿ ಏನಾಯ್ತು ನಿಮ್ಮ ಹುಡುಗನಿಗೆ ಅಂತ ಕೇಳಿದ್ರು. ನಮ್ಮ ಇಗ್ಲೂರು ಹುಡುಗರು ಮಾತ್ರ, ನಮ್ಮ ಮರುಸ್ವಾಮಿ, ಆನಂದ ಎಲ್ಲ, ಅಣ್ಣ ಓಶಿ ನೀನು ಹುಷಾರ್ಕಣೋ, ತಲೆ ಕೆಡಿಸ್ಕೊಂಡ್ಬಿಟ್ಟು ನಿನ್ನ ಆರೋಗ್ಯ ನೋಡ್ಕೊ ಅಂದ್ರಲ್ಲ. ಇದು ನನ್ನ ಸ್ವಂತ ಗ್ರಾಮದಷ್ಟೇ ಅಭಿಮಾನ ಬಂದ್ಬಿಡ್ತು ನನಗೆ. ಎಲ್ರೂ ಫೋನ್ ಮಾಡಿ ಏನಾಯ್ತು ಆ ಹುಡುಗನಿಗೆ, ಯಾಕಂಗಾಯ್ತು ಅಂತ ದುಃಖಪಟ್ರು. ಆದ್ರೆ ನಮ್ಮ ಇಗ್ಲೂರು ಹುಡುಗರು, ನಿನ್ನ ಆರೋಗ್ಯ ಜೋಪಾನ, ತುಂಬಾ ಯೋಚನೆ ಮಾಡಬೇಡ ಅಣ್ಣ ಅಂದ್ರು. ಇದಕ್ಕೆಲ್ಲ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ. ಇವೆಲ್ಲ ದುಡ್ಡು ಕೊಟ್ಟು ಬರುವುದಲ್ಲ, ದುಡ್ಡಿಂದ ಸಿಗುವುದಲ್ಲ. ಇವೆಲ್ಲ ಇದನ್ನು ಕಳ್ಕೋಬಾರದು ಅಂತ ನಾನು ಎಲ್ಲ ಕಡೆ ಹೇಳೋದು. ಇದೊಂದು ಅಭಿಮಾನವನ್ನ, ಇದೊಂದು ಸಂಬಂಧವನ್ನ, ಈ ಪ್ರೀತಿಯನ್ನ ಯಾರ್ಯಾರು ಉಳಿಸ್ಕೊಂತಾರೆ ಈ ಪ್ರಪಂಚದೊಳಗೆ, ಅವರೇ ಸಂತೋಷವಾಗಿರ್ಬೋದೇನೋ, ಅವರೇ ನೋವು ಮರಿಲಿಕ್ಕೆ ಸಾಧ್ಯ. ನನಗನ್ನಿಸ್ತಾ ಎಲ್ಲಿ ಶಿವಾರ, ಎಲ್ಲಿ ಇಗ್ಲೂರು, ಅಲ್ಲಿರೋ ನನ್ನ 4 ಜನ ಹುಡುಗರಿಗೆ ಅದು ಯಾಕೆ ಇಷ್ಟ ಅಭಿಮಾನ ಬಂತು ನನ್ನ ಮೇಲೆ. ನನ್ನ ಕುಟುಂಬದವ್ರು ಹಂಗೆ ಹೇಳ್ಬಿಟ್ರಲ್ಲ ಹುಡುಗರು ಅಂತ. ಅದಕ್ಕೆ ನಮ್ಮ ನೋವು ನಾವೇ ನುಂಗೋಣ. ಜಗತ್ತು ಕಾಪಾಡೋ ವಿಷಕಂಠನೇ ಕೊರಳಲ್ಲಿ ವಿಷ ಇಟ್ಕೊಂಡು ಕುಂತವನೆ, ನೋವಿಟ್ಕೊಂಡು. ಸುರಪತಿ ಇಂದ್ರನಿಗೆ ತೊಂದರೆ ತಪ್ಪೇ ಇಲ್ಲ ಜಗತ್ತಲ್ಲಿ. ಅವನಿಗಷ್ಟು ತೊಂದರೆ ಇನ್ಯಾರಿಗೂ ಇಲ್ಲ. ಯಾವ ರಾಕ್ಷಸಂಗ್ ಶಕ್ತಿ ಬಂದ್ರು ಹೋಗಿ ಅವನ ಮೇಲೆ ಬೀಳ್ತಿದ್ದು ಮೊದಲು, ಇಂದ್ರನ ಮೇಲೆ. ಮಹಾವಿಷ್ಣು 10 ಅವತಾರ ತಾಳಬೇಕಾಗ ಬಂತು. ಒಂದಲ್ಲ 10 ಅವತಾರ ತಾಳಬೇಕಾಗ ಬಂತು. ದೇವತೆಗಳನ್ನ ಬಿಟ್ಟಿಲ್ಲ.
ಈ ನಾಡಿಗೋಸ್ಕರ ತಮ್ಮ ಜೀವ ಸಲ್ಲಿಸಿದಂತ ಹಲವಾರು ಮಹನೀಯರು, ಅವ್ರು ಯಾರೇ ಆಗಿರ್ಬೋದು, ಅವ್ರು ಯಾರನ್ನು ಕೂಡ ಕಳಂಕ ಬಿಟ್ಟಿಲ್ಲ. ಇನ್ನು ನಮ್ಮನ್ನು ಬಿಡ್ತದ ಅನ್ನೋ ನಮ್ಮನ್ನು ಬಿಡ್ತದ. ಅದಕ್ಕೆ ಇದೇ ವೇದಿಕೆಯಲ್ಲಿ ನನ್ನ ಸುನಿಗೆ ಒಂದು ಗೀತೆ ಹಾಡ್ಬಿಡ್ತೀನಿ, ಯಾರು ಅನ್ಯತಾ ಭಾವಿಸಬಾರ್ದು. ಇಷ್ಟು ಆತುರ ಏತಕೋ ಕಂದ, ನಮ್ಮ ಬಿಟ್ಟು ಹೋಗಲು ಸುನಿ, ನಮ್ಮ ಬಿಟ್ಟು ಹೋಗಲು ಸುನಿ. ಇಷ್ಟು ಆತುರ ಏತಕೋ ತಮ್ಮ, ನನ್ನ ಬಿಟ್ಟು ಹೋಗಲು ಸುನಿ, ನನ್ನ ಬಿಟ್ಟು ಹೋಗಲು ಸುನಿ. ನಿನ್ನ ಮರೆಯಾಲೆಂಗೋ ತಮ್ಮ, ನಿನ್ನ ಮರೆಯಾಲೆಂಗೋ ಕಂದ. ಇಷ್ಟು ಆತುರ ಏತಕೋ ಸುನಿ. ದೊಡ್ಡ ದೇಹದ ಮಗುವಿನ ಮನದ ನನ್ನ ಕಂದ, ಅಯ್ಯೋ ಸುನೀಲ. ದೊಡ್ಡ ದೇಹದ ಮಗುವಿನ ಮನದ ಅಯ್ಯೋ ಕಂದ ನನ್ನ ಸುನೀಲ. ಆ ನಿನ್ನ ತಬಲವಾದನ ಇನ್ನೆಲ್ಲಿ ನಾನು ಕೇಳಲು, ಆ ನಿನ್ನ ತಬಲವಾದನ ಕಂದ ಇನ್ನೆಲ್ಲಿ ನಾನು ಕೇಳಲು. ಇಷ್ಟು ಆತುರ ಏತಕೋ ಕಂದ, ನಮ್ಮ ಬಿಟ್ಟು ಹೋಗಲು ಸುನಿ, ನಮ್ಮ ಬಿಟ್ಟು ಹೋಗಲು ಸುನಿ. ಕಾಯಕದಲ್ಲಿ ಕೈಲಾಸವ ಕಂಡೆ, ತಬಲವೇ ನಿನ್ನ ಜೀವನವೆಂದೇ ಸುನಿ ಕಂದ. ಕಾಯಕದಲ್ಲಿ ಕೈಲಾಸವ ಕಂಡೆ, ತಬಲವೇ ನಿನ್ನ ಜೀವನವೆಂದೇ ಚನ್ನಪಟ್ಟಣ ತಾಲೂಕಿಗೆ ಮುದ್ದಿನ ಕಲಸ ನೀನು. ಈ ಚನ್ನಪಟ್ಟಣ ಸೀಮೆಗೆಲ್ಲ ಬಂಗಾರದಂತವ ನೀನು. ಇಷ್ಟು ಆತುರ ಏತಕೋ ಕಂದ, ನನ್ನ ಬಿಟ್ಟು ಹೋಗಲು ಸುನಿ. ಹಗಲಿರುಳು ನಿನದೇ ನೆನಪು,
ನೂರಾಯಿತೇನೋ ತಮ್ಮ, ಆ ನಿನ್ನ ಕನಸು ನುಚ್ಚು ನೂರಾಯಿತೇನೋ. ಇಷ್ಟು ಆತುರ